ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ತಮ್ಮನೇನಲ್ಲಿ ನೋಡಿರೋ ಹಾಗೆ ಫ್ಲ್ಯಾಕ್ಸ್ ಸೀಡ್ ವರ್ಕ್ ಆಗುತ್ತಾ ಇಲ್ವಾ? ಜೆನ್ಯೂನ್ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಇದೆ, ತುಂಬ ಅಂದರೆ ತುಂಬ ವೈರಲ್ ಆಗಿದೆ ಅಲ್ವಾ? ಅಂದರೆ ವೈರಲ್ ಆಗಿತ್ತು, ಈಗಲೂ ಕೂಡ ತುಂಬ ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾರೆ. ಸೊ ನಮ್ಮದು ಒಂದು ಇರಲಿ ಅಂತ ನಾನು ಕೂಡ ಟ್ರೈ ಮಾಡಿ ನಿಮಗೆ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನೋಡಿ, ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ. ಅದನ್ನು ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅಂದರೆ ನಿಮ್ಮ ಕೂದಲು ಕ್ವಾಂಟಿಟಿ ಮೇಲೆ, ನನಗಿಲ್ಲಿ ನನ್ನ ಕೂದಲಿಗೆ ಇರೋದೇ 4 ಕೂದಲು, ಅದಕ್ಕೊಂದು 2 ಇಡಿ ಹಾಕೋತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನಿಮಗೆ ಎಷ್ಟು ಜೆಲ್ ಬೇಕೋ ಅಷ್ಟಕ್ಕೆ ನೀರು ಹಾಕೋತಾ ಇದ್ದೀನಿ. ಒಂದು 3/4 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ 10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಈ ಥರ ಜೆಲ್ ನಿಮಗೆ ರೆಡಿ ಆಗುತ್ತೆ. ಅದೇನು ಫ್ಲ್ಯಾಕ್ಸ್ ಸೀಡ್ ಇದೆಲ್ಲ ನೀಟಾಗಿ ಸೋದಿಸ್ಕೊತೀನಿ, ಅಂದರೆ ಫಿಲ್ಟರ್ ಮಾಡ್ಕೊತೀನಿ. ಫಿಲ್ಟರ್ ಮಾಡ್ಕೊಂಡು ಒಂದು ಬೌಲ್ ಇಲ್ಲ ಈ ಥರ ಪ್ಲೇಟಿಗೆ ಹಾಕ್ಕೊಳ್ತೀನಿ. ನೀಟಾಗಿ ಕೂದಲನ್ನ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೆಂಟರ್ಗೆ. ಈ ಜೆಲ್ನ ಯಾವ ಥರ ಹಾಕಬೇಕು ಅಂತಂದರೆ, ನಿಮ್ಮ ತಲೆಯಲ್ಲಿರೋ ಒಂದು ಕೂದಲು ಕೂಡ ಜೆಲ್ ಇಲ್ಲದೆ ಇದಾಗಬಾರ್ದು, ಅಂದರೆ ಮಿಸ್ ಆಗಬಾರ್ದು ಒಂದು ಕೂದಲು ಕೂಡ. ಅಷ್ಟು ನೀಟಾಗಿ ಒಂದೊಂದೇ ಕೂದಲು ಹಾಕಬೇಕು. ನೀಟಾಗಿ ಟಾಪ್ ಟು ಬಾಟಮ್ ಆ ರೂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದರಿಂದ ಕೆಳಗೋವರೆಗೂ ನೀಟಾಗಿ ಅಪ್ಲೈ ಮಾಡಬೇಕು, ಪಾರ್ಟ್ ಮಾಡಿಕೊಂಡು. ಇಲ್ಲಿ ನಾನೇ ಹಚ್ಕೋತೀನಿ, ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಇದ್ದರೂ ಹೆಲ್ಪ್ಗೆ ಅಂದರೆ ಅವರು ಕೂಡ ಹಚ್ಚಿ ನೀಟಾಗಿ ಮಸಾಜ್ ಮಾಡಬೇಕು. ಈ ಥರ ಅದು ಈ ಜೆಲ್ಲಿ ಇರೋದ್ರಿಂದ ಅದು ಸೋರ್ತಾ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ನೋಡಿಕೊಂಡು ನಂತರ ಮೈ ಮೇಲೆಲ್ಲ ಹಾಕ್ಕೋಬೇಡಿ. ನೀಟಾಗಿ ಹಾಕ್ಕೊಂಡು, ಅಂದರೆ ಯಾವ್ದಾದ್ರು ಹಳೆ ಟಿ ಶರ್ಟ್, ಹಳೆ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ ಜೆಲ್ಲು ಮತ್ತು ಅಗಸೆ ಬೀಜ ಏನೇನೆಲ್ಲ ಇರುತ್ತೆ ಅಲ್ಲ, ಅದೆಲ್ಲ ಬಟ್ಟೆ ಮೇಲೆ ಆಗುತ್ತೆ. ಅದ್ರ ಹಳೆ ಟಿ ಶರ್ಟ್ ಆ ಥರ ಏನಾದರೂ ಇತ್ತು ಅಂದರೆ ಹಾಕ್ಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂದರೆ, ಫುಲ್ ರೂಟು ಎಲ್ಲ ನೀಟಾಗಿ ಮಸಾಜ್ ಆಗಬೇಕು. ಅಂದರೆ ವಾರಕ್ಕೆ ಒಂದ್ಸಲಿ ಇಲ್ಲ ಟ್ವೈಸ್ ಇದನ್ನು ಟ್ರೈ ಮಾಡಬೇಕು ಅಂತ ನನ್ನ ಒಪಿನಿಯನ್ನು. ಒಂದು ಸ್ವಲ್ಪ ಇರೋದೇ ನಂದು ಇಷ್ಟು ಕೂದಲು, ಅದು ಜೆಲ್ ಹಚ್ಚಿದ್ರೆ ಇನ್ನೂ ಕಮ್ಮಿ ಆಗೋಗುತ್ತೆ. ಸೊ ಇದು ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ, ನಾನು ತುಂಬ ವಿಡಿಯೋಸ್ ಎಲ್ಲ ನೋಡಿರೋ ಪ್ರಕಾರ ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಸ್ಮೂತಿಂಗ್ ಆಗುತ್ತೆ ಆ್ಯಂಡ್ ಹೇರ್ ಶೈನಿಂಗ್ ಬರುತ್ತೆ. ಅದು ಬರುತ್ತಾ ಇಲ್ವಾ ನೋಡೋಣ, ಕೊನೆವರೆಗೂ ವಿಡಿಯೋ ನೋಡಿ. ಈಗ ನಂದು ಒಂದು ಕಡೆ ನೀಟಾಗಿ ಅಪ್ಲೈ ಮಾಡಿದ್ದೀನಿ ನೋಡಿ, ಈ ಕಡೆ ಕೂದಲು ನೋಡಿ, ಆ ಕಡೆ ಕೂದಲು ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಈ ಕಡೆಗೂ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡಿ. ಹಚ್ತಾ ಇದ್ರೇ ಸ್ವಲ್ಪ ಶೈನಿಂಗ್ ಕಾಣಿಸ್ತಾ ಇದೆ. ಇದನ್ನು ಜಸ್ಟ್ ಒಂದು 10 ಮಿನಿಟ್ಸು, 15 ಮಿನಿಟ್ಸು, 20 ಮಿನಿಟ್ಸು ಬಿಟ್ಟರೆ ಆ ಥರ ವರ್ಕ್ ಆಗಲ್ಲ. ಮಿನಿಮಮ್ 1 to 1.5 hour ಬಿಡಬೇಕು. ನಿಮ್ಮ ತಲೆಗೆ ಚೆನ್ನಾಗಿ ಅಂಟ್ಕೋಬೇಕು ಅಂತಂದರೆ ಯಾವಾಗೆಲ್ಲ ಫ್ರೀ ಇರುತ್ತೆ ಆಗ ನೀಟಾಗಿ ತಲೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಮನೆ ಕೆಲಸ ಅದು ಇದು ಕೆಲಸ ಮಾಡ್ಕೋಬೋದು. ಅದಾದಮೇಲೆ ನೀವು ಹೆಡ್ ವಾಶ್ ಮಾಡ್ಕೊಳ್ಳಿ. ನೋಡಿ ನಾನು ನೀಟಾಗಿ ಈಗ 2 ಕಡೆ ಅಪ್ಲೈ ಮಾಡಿ ಹಿಂದೆಗಡೆ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಫೇಸಿಗೆ ಹಚ್ತಾ ಇದ್ದೀನಾ ಅಂತ ಅಂದ್ಕೊಳ್ಬೇಡಿ. ಇದು ಆ್ಯಕ್ಚುಲಿ ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ, ಅದರಲ್ಲಿ ಒಬ್ಬರು ಯಾರೋ ಫೇಮಸ್ ಸೆಲೆಬ್ರಿಟಿ ಹೇಳ್ತಾಯಿದ್ರು ಈ ಥರ ಫ್ಲ್ಯಾಕ್ಸ್ ಸೀಡ್ ಜೆಲ್ನ ಮುಖಕ್ಕೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಶೈನಿಂಗ್ ಬರುತ್ತೆ ಆ್ಯಂಡ್ ಗ್ಲೋ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅದನ್ನು ಟ್ರೈ ಮಾಡಿ, ಹೆಂಗಿದ್ರು ತಲೆಗೆ ಹಾಕ್ತಾಯಿದ್ದೀನಲ್ಲ, ಮುಖಕ್ಕೂ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಎರಡಕ್ಕೂ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಮುಖಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ನೋಡಿ. ಕತ್ತಲಿರೋ ಚೈನ್ ಎಲ್ಲ ಬಿಚ್ಚಿಟ್ಟಿದ್ದೀನಿ ಫುಲ್ ಕತ್ತಿಗೆ, ಇದಕ್ಕೆ ಹಿಂದೆ ಕಿವಿ ಹಿಂದೆ, ಮುಖಕ್ಕೆ, ಪ್ರತಿ ಒಂದು ಪಾರ್ಟ್ಸಿಗೂ ಹಾಕ್ತಾಯಿದ್ದೀನಿ. ಫೈವ್ ಟು 10 ಮಿನಿಟ್ಸ್. ತಲೆ ಕೂಡ ಅಷ್ಟೇ 10 to 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು. ಮತ್ತು ಮುಖಕ್ಕೂ ಅಷ್ಟೇ 10 to 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ, ಒಂದು ಸ್ವಲ್ಪ ಆದರೂ ಒಂದು ಗ್ಲೋ ಕೊಡುತ್ತೆ ಅಂತ ನನ್ನ ಒಪಿನಿಯನು.
1 ಅವರ್ ನಾನು ಕರೆಕ್ಟಾಗಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನೀಗ ನೋಡಿ ಹೇರ್ ವಾಶ್ ಮಾಡಿದ್ದೀನಿ. ಅಂದರೆ ಇದು ಡ್ರೈ ಆಗಿಲ್ಲ, ಇದು ವೆಟ್ ಹೇರು. ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಅಯ್ಯೋ ಫ್ಲ್ಯಾಕ್ಸ್ ಸೀಡ್ ಹಾಕಿದ್ಮೇಲೆ ಶಾಂಪೂ ಯೂಸ್ ಮಾಡಬೇಕಾ ಬೇಡವಾ ಅಂತ. ಶಾಂಪೂ ಖಂಡಿತವಾಗ್ಲೂ ಯೂಸ್ ಮಾಡಿ. ನೀವು ರೆಗ್ಯುಲರಾಗಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದು. ಶಾಂಪೂ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಫ್ಲ್ಯಾಕ್ಸ್ ಸೀಡ್ದು ಒಂದು ಸ್ವಲ್ಪ ಒರಟೊರಟಿರುತ್ತೆ. ಸೊ ಅದು ಹಂಗೆ ಇರುತ್ತೆ, ನಿಮಗೆ ಸ್ಮೂತ್ ಫೀಲ್ ಕೊಡಲ್ಲ ಹೇರ್. ಈ ಹೇರ್ ರಿಸಲ್ಟ್ ಈಗಿದೆ. ಇದು ಇನ್ನೂ ಡ್ರೈ ಆಗಿಲ್ಲ, ವೆಟ್ ಹೇರ್ ಇದೆ. ಮತ್ತು ಮುಖಕ್ಕೂ ಅಷ್ಟೇ ಕ್ಲಿಯರ್ ಆಗಿದೆ, ಸ್ಕಿನ್ ಸ್ವಲ್ಪ ಸ್ಮೂತ್ ಆಗಿದೆ. ವೀಕ್ಲಿ ಟ್ವೈಸ್ ಹಚ್ಚಿದ್ರೆ ಪಕ್ಕಾ ರಿಸಲ್ಟ್ ಬರುತ್ತೆ. ಹೇರ್ ಆ್ಯಂಡ್ ಫೇಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಒಬ್ರೊಬ್ರು ಫುಲ್ ಸ್ಟ್ರೈಟಿಂಗ್ ಮಾಡ್ಕೊಂಬಿಟ್ಟು ಬಿಫೋರ್ ಆ್ಯಂಡ್ ಆಫ್ಟರ್ ಹಾಕ್ತಾರೆ. ಬಟ್ ನಂದು ಹೇಗಿದೆ, ನನ್ನ ಕೂದಲು ವೇವಿಗೆ ಹಂಗೆ ಬಿಟ್ಟಿದ್ದೀನಿ ನಿಮಗೆ ರಿಸಲ್ಟ್ ತೋರಿಸ್ಬೇಕನ್ಬಿಟ್ಟು. ಈ ಥರ ಇದೆ. ಅಫ್ಕೋರ್ಸ್ ನನ್ನ ಕೂದಲು ಸ್ವಲ್ಪ ದಪ್ಪ ಆಗಿರೋ ಥರ ಫೀಲ್ ಇದೆ ಆ್ಯಂಡ್ ಶೈನಿಂಗು ಸ್ಮೂತ್ ಆಗಿದೆ. ವೀಕ್ಲಿ ಟ್ವೈಸ್ ಇದನ್ನು ಹಚ್ಕೊಂಡ್ರೆ ಮುಖಕ್ಕೂ ಆ್ಯಂಡ್ ಕೂದಲಿಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫಾರ್ ಶೂರ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.